Hello everyone, welcome to Desi Eat Desi, I love Desi. ಹೇಗಿದ್ದೀರಾ ಎಲ್ಲರೂ? ಓಕೆ, ಇವತ್ತು ಒಂದು ಸಿಂಪಲ್ ಆಗಿರೋ ಟೇಸ್ಟಿ ರೆಸಿಪಿನ ಮಾಡೋಣ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಆಲ್ಸೋ. ಈ ಟೊಮೆಟೊ ಕಾಯಿ ಚಟ್ನಿನ ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿನ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಅಬ್ಬಬ್ಬಾ, ರಿಯಲಿ ಅಲ್ಟಿಮೇಟ್ ಟೇಸ್ಟ್. ಸೊ ತಡ ಮಾಡದೆ ಲೆಟ್ಸ್ ಗೋ ವಿತ್ ರೆಸಿಪಿ. ಇವತ್ತಿನ ರೆಸಿಪಿ ಟೊಮೆಟೊ ಕಾಯಿ ಚಟ್ನಿ. ಓಕೆ, ಮೊದಲಿಗೆ ಒಂದು 2-3 ಸ್ಪೂನಷ್ಟು ಶೇಂಗಾನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಓಕೆ, ಇದಾಗೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ಇದಾಗಿದೆ. ನೆಕ್ಸ್ಟ್ ಈಗ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 7 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ, ಹಾಗಾಗಿ 7 ತೊಗೊಂಡಿದ್ದೀನಿ. ಇದನ್ನು ನೀವು ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬೋದು ಆ್ಯಸ್ ಪರ್ ಯುವರ್ ಟೇಸ್ಟ್. ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೇನ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಒಂದು ಸ್ಮಾಲ್ ಟಿಪ್ಸ್, ಯಾವುದೇ ಚಟ್ನಿ ಮಾಡ್ಕೋಬೇಕಾದ್ರೆ ನೀವು ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಫ್ಲೇವರ್, ಟೇಸ್ಟ್ ಎಲ್ಲವೂ ಸೂಪರ್ ಆಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿದೆ, ಇದನ್ನು ತೆಕ್ಕೊಂಬಿಡೋಣ. ನೆಕ್ಸ್ಟ್ ಈಗ ಟೊಮ್ಯಾಟೋನ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 4 ಮೀಡಿಯಮ್ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀನಿ. ಆದರೆ ಕಾಯಿ ಟೊಮ್ಯಾಟೋನ ತೊಗೋಬೇಕು. ನೋಡಿ, ತುಂಬ ರೆಡ್ ಆಗಿರೋ ಹಣ್ಣಾಗಿರೋ ಟೊಮೆಟೊನ ತೊಗೋಬೇಡಿ. ಯಾಕೆ ಅಂದರೆ ಇದು ಕಾಯಿ ಚಟ್ನಿ. ಸೊ ಟೊಮೆಟೊ ಕಾಯಿ ಚಟ್ನಿಗೆ ಕಾಯಿ ಇದ್ರೇ ಚೆನ್ನಾಗಲ್ವಾ. ಟೊಮೆಟೊನ ಈ ಥರ ರಫ್ಲಿ ಚಾಪ್ ಮಾಡ್ಕೊಳ್ಳಿ. ಅಂದರೆ ಒಂದು ಟೊಮೆಟೊದಲ್ಲಿ 4 ಪೀಸಸ್ನ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಅದೇ ಪ್ಯಾನ್ಗೆ ಟೊಮೆಟೊನ ಹಾಕಿ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿ ಟೊಮೆಟೊನ ಸಹ ಫ್ರೈ ಮಾಡ್ಕೊಳ್ಳೋಣ. ಆದರೆ ಫ್ಲೇಮ್ನ ನೀವು ಲೋವಲ್ಲಿಟ್ಟೆ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ಎಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಟೊಮೆಟೊ ಚೆನ್ನಾಗಿ ಬೆನಿಯಲ್ಲ. ಸೊ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆನಿಯುತ್ತೆ. ಹಾಗೆ ತಿನ್ನಬೇಕಾದ್ರೆ ಚಟ್ನಿ ಹಸಿ ವಾಸನೆ ಇರಲ್ಲ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಟೊಮ್ಯಾಟೊನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಇದು ಮಿನಿಮಮ್ ಅಂದರೂ ನಿಮಗೆ 4 to 5 ಮಿನಿಟ್ಸ್ ಆಗುತ್ತೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಬಟ್ ಪೇಷನ್ಸಿಂದ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಚಟ್ನಿನ ಮಾಡ್ಕೋಬೋದು. ಎಸ್, ಇದಾಗಿದೆ. ಸೊ ಟೊಮೆಟೊ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಈಸಿಯಾಗಿ ಈ ಥರ ಓಪನ್ ಆಗಬೇಕು. ಓಕೆ, ನೆಕ್ಸ್ಟ್ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಆ ನಂತರ ಶೇಂಗಾ ಬೀಜದ್ದು ಸಿಪ್ಪೆನ ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 5-6 ಬೆಳ್ಳುಳ್ಳಿನ ಹಾಕಿ, ಆ ನಂತರ 1 ಸ್ಪೂನಷ್ಟು ಜೀರಿಗೆನ ಹಾಕಿ, ಆ್ಯಂಡ್ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋ ರೀತಿ ಸಹ ತುಂಬಾ ಇಂಪಾರ್ಟೆಂಟ್ ಈ ಚಟ್ನಿಯಲ್ಲಿ. ಮೊದಲಿಗೆ ಮಿಕ್ಸಿ ಜಾರಲ್ಲಿ ನಾನು ಏನೆಲ್ಲ ಐಟಮ್ಸ್ನ ಹಾಕಿದ್ದೀನಲ್ಲ ಅದೆಲ್ಲದನ್ನು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡಬೇಕು. ಸೊ ನೋಡಿ, ಮೊದಲಿಗೆ ಇದನ್ನು ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡೋಣ. ನೀವೇನಾದರೂ ಎಲ್ಲ ಐಟಮ್ಸ್ನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಚಟ್ನಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗಲ್ಲ. ಸೊ ಬ್ಯಾಚಸ್ ಆಗಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಹಸಿಮೆಣ್ಸಿನ್ಕಾಯಿ, ಶೇಂಗಾ ಬೀಜ ಇದೆಲ್ಲದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಆ ನಂತರ ಟೊಮೆಟೊನ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಗ್ರೈಂಡ್ ಮಾಡೋದ್ರಿಂದ ಚಟ್ನಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ತುಂಬ ಪರ್ಫೆಕ್ಟಾಗಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ದಿಸ್ ಈಸ್ ಫುಲ್ಲಿ ಆಪ್ಷನಲ್. ನೀವು ಚಟ್ನಿನ ಒಗ್ಗರಣೆ ಹಾಕದೆ ಹಾಗೆ ಸಹ ತಿನ್ಬೋದು, ಅದು ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇದಕ್ಕೆ ನೀವು ಸ್ವಲ್ಪ ಒಗ್ಗರಣೆ ಸಹ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕಿ ಒಗ್ಗರಣೆನ ಹಾಕಿ. ಓಕೆ, ಇವತ್ತಿನ ನಮ್ಮ ಸಿಂಪಲ್, ಟೇಸ್ಟಿ, ಕ್ವಿಕ್ ಆ್ಯಂಡ್ ಈಸಿ ಟೊಮೆಟೊಕಾಯಿ ಚಟ್ನಿ ರೆಡಿ ಇದೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೊಟ್ಟಿ, ಪುಡಿ, ಚಟ್ನಿ ಇದೆಲ್ಲವುದು ತುಂಬಾ ಫೇಮಸ್ ಅಲ್ವಾ. ಈ ರೆಸಿಪಿ ಸಹ ನಮ್ಮ ಉತ್ತರ ಕರ್ನಾಟಕದ್ದೇ. ಸೊ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಶೇರ್ ದ ರೆಸಿಪಿ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಆ್ಯಂಡ್ ದಿಸ್ ರೆಸಿಪಿ ಈಸ್ ರಿಯಲಿ ಅಮೇಝಿಂಗ್, ವಂಡರ್ಫುಲ್, ತುಂಬ ಚೆನ್ನಾಗಾಗಿದೆ. ಒಳ್ಳೆ ಖಡಕ್ಕಾಗಿರೋ ಚಟ್ನಿನ ಮಿಸ್ ಮಾಡ್ಕೋಬೇಡಿ. ಸ್ಟೇ ಟ್ಯೂನ್, ಬಾಯ್.